शुक्रवार दोपहर सिरगुप्पा शहर के पास एक खेत में दिल दहला देने वाली घटना हुई, जहां एक किसान की मेहनत की फसल पल भर में जलकर खाक हो गई। तालुका के टिकलकोट शहर के किसान के रसूल साहब की करीब 4 एकड़ जमीन पर लगी मक्के की फसल अचानक लगी आग में पूरी तरह से जल गई। आग लगने के कुछ ही मिनटों में खेत का ज्यादातर हिस्सा जलकर खाक हो गया। आग लगते ही किसान मौके पर पहुंचे और पानी डालकर आग बुझाने की कोशिश की, लेकिन तेज हवाओं के कारण आग तेजी से फैल गई और ज्यादातर फसल नष्ट हो गई। पता चला है कि इस हादसे में किसान को करीब लाखों रुपए का नुकसान हुआ है। इस साल अच्छी फसल की उम्मीद कर रहे किसान को इस घटना से गहरा सदमा पहुंचा है। जानकारी मिलने के बाद गांव वालों ने मौके पर जाकर जांच की। रसूल सुल्तान ने अपील की है कि मैंने बड़ी मुश्किल से अपनी फसल उगाई थी और लोन लिया था, सब कुछ एक झटके में जल गया। सरकार को तुरंत मुआवजा देना चाहिए और हम जैसे किसानों की मदद करनी चाहिए। के साईबाबा टिकलकोट का कवरेज। ನಮ್ಮ ಊರು ತಕ್ಕಲಕೋಟೆ ಪಟ್ಟಣ। ನಾವು 4 ಎಕರೆ ಹೊಲದಲ್ಲಿ ಮೆಕ್ಕೆಜೋಳ ಬೆಳೆಯನ್ನು ಹಾಕಿದ್ದೀವಿ। ಈ ಕಟಾವು ಮಾಡಿ ಇಲ್ಲಿ ಹಾಕಿದಂಥ ಸಂದರ್ಭದಲ್ಲಿ ಈಗ ಒಂದು ಅಗ್ನಿ ಅವಘಡ ಸಂಭವಿಸಿದೆ। ಈಗ ಬೇರೆ ಕಡೆ ಎಲ್ಲ ಸಾಲ ಸೂಲ ಮಾಡಿ ನಾವು ಬೆಳೆಯನ್ನು ಬೆಳೆದಿದ್ವಿ। ಈ ರಾಶಿ ಮಾಡುವ ಟೈಮಲ್ಲಿ ಈ ಒಂದು ಅಗ್ನಿ ಅವಘಡ ಸಂಭವಿಸಿದೆ। ಹಾಗಾಗಿ ನಮಗೆ ಸರ್ಕಾರದ ವತಿಯಿಂದ ಯಾವುದೋ ಒಂದು ಪರಿಹಾರ ಧನದಲ್ಲಿ ನಮಗೆ ಸಹಾಯಧನ ನೀಡಬೇಕಂತೇಳಿ ಈಗ ಎಷ್ಟು ಎಕರೆ ಮೆಕ್ಕೆಜೋಳ ಸರ್? ಇದು 4 ಎಕರೆ ಬೆಳೆದಂಥ ಮೆಕ್ಕೆಜೋಳ ಆಯಿತು। ನಾವು ತುಂಬ ಕಡೆ ಎಲ್ಲ ಸಾಲ ಮಾಡಿ ಬೆಳೆಗೆ ಖರ್ಚು ಮಾಡಿದ್ವಿ ಎಲ್ಲ। ಈಗ ಒಂದು ಅಗ್ನಿ ಅವಘಡ ಸಂಭವಿಸಿ ಇದು ಒಂದು ಸುಟ್ಟು ಹೋಗಿದೆ। ಈಗ ಅಂದಾಜು ವೆಚ್ಚ ಎಷ್ಟಾಗ್ಬೋದು ಇವತ್ತಿನ ದಿನಮಾನಗಳ ಮಾರ್ಕೆಟ್ ಬೆಲೆ? ಅಂದಾಜು ವೆಚ್ಚ ಇದು ಒಂದು 3 ಲಕ್ಷ ರೂಪಾಯಿ ಬೆಳೆ ಸರ್। ಇದು ಒಂದು 3 ಲಕ್ಷ ರೂಪಾಯಿ ಬೆಳೆ ಸುಟ್ಟು ಹೋಗಿದೆ। ನಾವು ಇದು ಅಗ್ನಿ ಅವಘಡ ಸಂಬಂಧಿಸಿದ ಸಮಯದಲ್ಲಿ ನಾವು ಇರಲಿಲ್ಲ ಇಲ್ಲಿ, ಬೇರೆ ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಆಮೇಲೆ ಗೊತ್ತಾಯ್ತು ನಮಗೆ। ಮತ್ತು ಸಂಬಂಧಪಟ್ಟಂತೆ ಅದು ಫೈರ್ ಆಫೀಸ್ಗೆ ಆ ಥರ ಏನಾದರೂ ದೂರವಾಣಿ ಸಂಪರ್ಕದಲ್ಲಿ ಫೋನ್ ಮಾಡೋದಾಗಿರ್ಬೋದು ಮಾಡಿದ್ರಿ? ಸರ್ ನಮಗೆ ಗೊತ್ತಿರಲಿಲ್ಲ, ಇದು ಹತ್ತಿರ್ಬೇಕಾದ್ರೆ ಗೊತ್ತಿರಲಿಲ್ಲ, ಅಗ್ನಿ ಅವಘಡ ಸಂಭವಿಸಬೇಕಾದ್ರೆ ಗೊತ್ತಿರಲಿಲ್ಲ। ಆಮೇಲೆ ಬಂದು ನೋಡಿದ್ವಿ, ನಾವೆಲ್ಲ ಸುಟ್ಟು ಕರಕಲಾಗಿತ್ತು। ಹಾಗಾಗಿ ನಮ್ಮ ಗ್ರಾಮದ VSRಗೆ ನಾವು ತಿಳಿಸಿ ಇದನ್ನು ಒಂದು ಮುಂದಿನ ಪರಿಹಾರಕ್ಕಾಗಿ ತಮ್ಮಲ್ಲಿ ಬೇಡಿಕೆಯನ್ನು ಇಡ್ತಾ ಇದ್ದೀವಿ। देश विदेश और स्थानीय समाचारों के लिए KP News 24/7 को लाइक, शेयर, सब्सक्राइब जरूर करें। धन्यवाद।